ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್ ಬಂದೇ ಬಿಟ್ಟು ಒಂದು ಬಿಗ್ಗೆಸ್ಟ್ ಲೂಟ್ ತೊಗೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡಿಲ್ಲ ಅಂದರೆ ಜಾಯ್ನ್ ಮಾಡ್ಕೊಳ್ಳಿ. ಟುಡೇ ವಿಡಿಯೋದಲ್ಲಿ RPH 550 RPH ಬರುತ್ತೆ. 1 RPH ವ್ಯಾಲ್ಯೂ ಎಷ್ಟು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ. ಹಂಗೆ ಅದೇ ರೀತಿ ಅನ್ಲಿಮಿಟೆಡ್ ಟ್ರಿಕ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಅನ್ಲಿಮಿಟೆಡ್ ಟ್ರಿಕ್ ಯೂಸ್ ಮಾಡೋದು ಅಂತ ಕೂಡ ಲಾಸ್ಟಲ್ಲಿ ಹೇಳ್ತೀನಿ ಗೈಸ್. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಗೈಸ್. ನನಗೆ ಫೋನ್ ಮಾಡೋಕ್ಕೆ ಹೋಗಬೇಡ್ರಿ. ಬೇಕಂದರೆ ಟೆಲಿಗ್ರಾಮ್ ಚಾನಲಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಟೈಮಿಂದಾಗ ರಿಪ್ಲೈ ಕೊಡ್ತೀನಿ, ಸರಿನಾ? ಅಂದರೆ ಕಾಲ್ ಮಾಡೋಕ್ಕೆ ಹೋಗಬೇಡಿ ಗೈಸ್ ಪ್ಲೀಸ್. ನಡೀರಿ ಗೈಸ್, ವಿಡಿಯೋನ ಶುರು ಮಾಡೋಣ. ಗೈಸ್, ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಡೌನ್ಲೋಡ್ ಆಂಡ್ರಾಯ್ಡ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಇಲ್ಲಿ ಡೌನ್ಲೋಡ್ ಅಂತ ಮತ್ತೆ ಬರುತ್ತೆ. ಫ್ರೀ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಡೌನ್ಲೋಡ್ ಅಂತ ಬರುತ್ತೆ. ಜಸ್ಟ್ ಡೌನ್ಲೋಡ್ ಮಾಡಿ, ಇನ್ಸ್ಟಾಲ್ ಮಾಡಿ, ಈ ಅಪ್ಲಿಕೇಶನನ್ನು ಓಪನ್ ಮಾಡಿ. ಅಪ್ಲಿಕೇಶನ್ ನಮ್ಗೆ ಬಂದುಬಿಟ್ಟು ರೂಪಿ ಲಿಂಕ್ ಅಂತ ನೋಡ್ಬೋದು ಗೈಸ್. ಈ ರೀತಿ ಇಂಟರ್ಫೇಸ್ ಸಿಗುತ್ತೆ ಅಪ್ಲಿಕೇಶನ್ನು. ಈ ರೀತಿ ನೀವು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಬೇಕು. ಇಲ್ಲಿ ನೋಡ್ಕೊಳ್ಳಿ, ನಾನು ಮಾಡ್ತೀನಿ. ರಿಜಿಸ್ಟರ್ ಕಿರಡ್ ಐತೆ, ಆಮೇಲೆ ಕ್ಲಿಕ್ ಮಾಡಿ. ಎಂಟರ್ ಅಕೌಂಟ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಅಲ್ಲಿ ಕ್ಯಾಪ್ಚಾ ಲೋಡಿಂಗ್ ಆಗ್ತೈತೆ. ಲೋಡಿಂಗ್ ಆದ ತಕ್ಷಣ ಕ್ಯಾಪ್ಚಾ ಹಾಕಿ. ಇಲ್ಲಿ ಕನ್ಫರ್ಮ್ ಬರುತ್ತೆ. ಕನ್ಫರ್ಮ್ ಆಗಿ ಕ್ಲಿಕ್ ಮಾಡಿ. 4373 ಐತಲ್ಲ ಕ್ಯಾಪ್ಚಾ, ಅಲ್ಲಿ ಎಂಟರ್ ಮಾಡಿ. ಸೆಂಡ್ ವೆರಿಫಿಕೇಷನ್ ಕೋಡ್ ಐತಲ್ಲ, ಅದು ವೆರಿಫಿಕೇಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೋಡ್ ಹಾಕಿ ನೆಕ್ಸ್ಟ್ ಸ್ಟೆಪ್ ಅಂತ ಆಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡಬೇಕು. ಲಾಗಿನ್ ಪಾಸ್ವರ್ಡ್ ಸ್ಟಾರ್ಟಿಂಗಲ್ಲಿ 2 ಸೇಮ್ ಹಾಕಿ. ಮತ್ತೆ ನೀವು ಫಂಡ್ ಟ್ರಾನ್ಸ್ಫರ್ ಮಾಡಿದ್ಮೇಲೆ 1 2 3 ಅಂದರೆ ಯಾವುದಾದ್ರೂ ಹಾಕೊಳ್ಳಿ. ಲಾಸ್ಟ್ 3 and 4 ಸೇಮ್ ಹಾಕ್ಕೊಳ್ಳಿ. ಅಕೌಂಟ್ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಅನ್ನೋದಾಗುತ್ತೆ. ಇಲ್ಲಿ ನೋಡ್ಕೊ, ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಲೋಡಿಂಗ್ ಆಗಿ ನೋಡ್ಕೊ. 177 ಸೈನ್ ಅಪ್ ಬೋನಸ್ RPL ಅಂತ ಬರುತ್ತೆ. ಒಂದು RPL ಅಂತ ಇಲ್ಲಿ ಇಮೇಲ್ ಕೇಳುತ್ತೆ. ಇಲ್ಲಿ ನಿಮ್ಮ ಇಮೇಲ್ ಹಾಕಿ ಸೆಂಡ್ ವೆರಿಫಿಕೇಷನ್ ಕೋಡ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ನಿಮ್ಮ ಇಮೇಲ್ಗೆ ಒಂದು ಕೋಡ್ ಹೋಗುತ್ತೆ. ಕೋಡ್ ಹಾಕಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ ಗೈಸ್. ಸಕ್ಸಸ್ಫುಲ್ ಆಗಿ ಇಮೇಲ್ ಅನ್ನೋದು ಬೌಂಡ್ ಆಗುತ್ತೆ. ಇಲ್ಲಿ 177 RPL ಟೋಕನ್ ಬರುತ್ತೆ ನಿಮಗೆ ಸೈನ್ ಅಪ್ ಬೋನಸ್. ಇವಾಗ ಇನ್ನು ಯಾವ ರೀತಿ ಅರ್ನಿಂಗ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಗೈಸ್. ಇಲ್ಲಿ ಅಕೌಂಟ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಆ್ಯಡ್ ಐತಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಮಾಡ್ತೀರಾ ಅಂದರೆ ಇಲ್ಲಿ ನೋಡ್ಬೋದು UPI, Paytm, Google Pay ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ನೀವು UPI, Paytm ಇದ್ದರೆ Paytm UPI ID, Paytm QR ಕೋಡನ್ನು ಅಪ್ಲೋಡ್ ಮಾಡಬೇಕು. ಅಲ್ಲಿ ನಿಮ್ಮ ಸ್ಟಾರ್ಟಿಂಗಲ್ಲಿ ನೇಮ್ ಹಾಕಿ, ಲಾಸ್ಟ್ಗೂ ನೇಮ್ ಹಾಕಿ, ಸೆಂಟ್ರಲ್ಲಿ UPI ID ಹಾಕಿ, QR ಕೋಡ್ ಹಾಕಿ ಸಬ್ಮಿಟ್ ಮಾಡಿ. ಮತ್ತು ಇಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕಿದ್ರಲ್ಲ ಲಾಗಿನ್ ಪಾಸ್ವರ್ಡು, ಫಂಡ್ ಟ್ರಾನ್ಸ್ಫರ್ ಅದು ಕೊಡು, ಅದು ಹಾಕಿ ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ. ಬ್ಯಾಕ್ ಟು ಹೋಮ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಸಕ್ಸಸ್ಫುಲ್ಲಾಗಿ ಇಲ್ಲಿ ನಿಮಗೆ ಅಕೌಂಟ್ ಅನ್ನೋದು ಆ್ಯಡ್ ಆಗುತ್ತೆ. ಇಲ್ಲಿ ಮೇಲೆ ಪ್ರೊಫೈಲ್ ಅಂತ ಅದ್ಮೇಲೆ ಕ್ಲಿಕ್ ಮಾಡಿ. ನಾಟ್ ವೆರಿಫೈಡ್ ಆಯ್ತು ನೋಡ್ಕೊಂಡು, ನಾಟ್ ವೆರಿಫೈಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೀಡಿಯೋ ವೆರಿಫಿಕೇಷನ್ ಐತಲ್ಲ, ಅದ್ರ ಮೇಲೆ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ನಿಮ್ಮದು ಅಂದರೆ ಫ್ರಂಟು ಬ್ಯಾಕು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ಒಂದು ಫೋಟೋ ತೊಗೊಂಡು ಫಸ್ಟ್ ಫೋಟೋದಲ್ಲಿ ಫ್ರಂಟು, ಸೆಕೆಂಡ್ ಫೋಟೋದಲ್ಲಿ ಬ್ಯಾಕ್ ಫೋಟೋ ಹಾಕಿ. ಇಲ್ಲಿ ನಿಮ್ಮ ಕೆಳಗಡೆ ನೇಮ್ ಹಾಕಿ. ಇಲ್ಲಿ ID ನಂಬರ್ ಆಯ್ತಲ್ಲ, ಆಧಾರ್ ನಂಬರ್ ಹಾಕಿ ವೆರಿಫೈ ನೋಡ್ಕೊಂಡು ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನನ್ನ ನೇಮು ಆಧಾರ್ ಕಾರ್ಡ್ ನಂಬರ್ ಹಾಕಿ ವೆರಿಫೈಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಈ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನಿಮ್ಮದು ಒಂದು ಸೆಲ್ಫಿ ತಗೋಬೇಕು. ಸೆಲ್ಫಿ ತಗೊಂಡು ಟೇಕ್ ಫೇಸ್ ಫೋಟೋ ಅಂತ ಆಯ್ತಲ್ವ, ಒಂದು ನಿಮ್ಮದು ಸೆಲ್ಫಿ ಅನ್ನೋ ಫೋಟೋ ತಗೋಬೇಕಷ್ಟೇ. ಇಲ್ಲಿ ಮತ್ತೆ ಏನಪ್ಪ ಕೇಳುತ್ತಂದರೆ ಸೆಲ್ಫಿ ಕೇಳಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ನಿಮ್ಮದು ಆಧಾರ್ ಕಾರ್ಡ್ ನೀವು ಕೈಯಲ್ಲಿ ಇಟ್ಕೊಂಡು ಅಲ್ಲಿ ಎಲ್ಲಂದರೆ ಇಲ್ಲಿ 3 ಕೋಡ್ ಕೊಟ್ಟಿರ್ತಾರೆ. 158 ಯಾವುದಾದ್ರೂ ಒಂದು ಎಕ್ಸಾಂಪಲ್ ಆಗಿ ನಾವು 158 ಅಂತ ಹೇಳಿದ್ದೀನಿ. ಅಲ್ಲೊಂದು ಕೋಡ್ ಕೊಟ್ಟಿರ್ತಾರಲ್ವ, ನೀವು ಆಧಾರ್ ಕಾರ್ಡ್ ಹಂಗೆ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಫೋನು ಸೆಲ್ಫಿ ಇಟ್ಕೊಂಡು ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಕೋಡ್ ಶೋ ಆಗುತ್ತೆ. 3 ಕೋಡ್ ಶೋ ಆಗುತ್ತೆ. ಆ 3 ಕೋಡು ಹೇಳಬೇಕು ನೀವು. 3 ಕೋಡ್ ಹೇಳಿದ ತಕ್ಷಣ ಒಂದು 3 ಸೆಕೆಂಡ್ ವೀಡಿಯೋ KYC ಕಂಪ್ಲೀಟ್ ಮಾಡಿ. ಮತ್ತು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗಿ ನೆಟ್ವರ್ಕ್ ಫೇಲ್ ಅಂತ ಬಂದರೆ ನೀವೇನಪ್ಪ ಮಾಡಬೇಕಂದ್ರೆ, ನೆಟ್ವರ್ಕ್ ಜಾಸ್ತಿ ಎಲ್ಲಿ ಸಿಗುತ್ತೋ ನಿಮ್ಮ ಪ್ಲೇಸಲ್ಲಿ ಅಲ್ಲಿ ಹೋಗಿ ನೀವು ಇದು ಅಪ್ಲೋಡ್ ಅನ್ನೋದು ಮಾಡಬೇಕು. ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಮಾಡಿದ್ರೆ ಒಂದೊಂದು ಸತಿ ಆಗೋಲ್ಲ. ನೆಟ್ವರ್ಕ್ ಫೇಲ್ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಐತೆ ಅಂತ ತೋರಿಸುತ್ತೆ. ಸೊ ಆವಾಗ ನೀವು ನಿಮ್ಮ ಮನೆಯಿಂದ ಈಚೆ ಹೋಗಿ, ಇಲ್ಲಾಂದರೆ ನೆಟ್ವರ್ಕ್ ಎಲ್ಲಿ ಜಾಸ್ತಿ ಸಿಗುತ್ತೋ ಅಲ್ಲಿ ಹೋಗಿ ಇದು ಕಂಪ್ಲೀಟ್ ಅನ್ನೋದು ಮಾಡಬೇಕು. ನಾನು ನೋಡ್ಕೋಬೋದು ಅಪ್ಲೋಡ್ ಸಕ್ಸಸ್ಫುಲ್ ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ ಈ ರೀತಿ. ಮತ್ತು ಬ್ಯಾಕ್ ಟು ಹೋಮ್ ಮೇಲೆ ಕ್ಲಿಕ್ ಮಾಡಬೇಕಷ್ಟೇ ಗೈಸ್. ಇಲ್ಲಿ ನೋಡಿಕೊಂಡು ವಿತಿನ್ ಎಷ್ಟಂದರೆ 2 ರಿಂದ 5 ನಿಮಿಷ ಒಳಗಡೆ ಒಂದು ನಿಮಗೆ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿರ್ತೀರಲ್ಲ KYC, ಅದು ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಆಯಿತಾ. ಮಿನಿಮಮ್ 1 to 5 ಅಂದರೆ ಒಂದೊಂದು ಸತಿ ಈ ಥರ ತಗೊಳುತ್ತೆ. ಅಂದರೆ ನೀವು ಅಪ್ಲೋಡ್ ಮಾಡಿರೋ ಜಾಸ್ತಿ ಮೆಂಬರ್ ಏನಾದರೂ ಇದ್ದರೆ ನಿಮಗೆ ಅಪ್ ಟು 30 ಮಿನಿಟ್ಸ್ವರೆಗೂ ತಗೊಳುತ್ತೆ. ಸೊ ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಒಳಗಡೆ ಪಕ್ಕ ಆಗೇ ಆಗುತ್ತೆ ಗೈಸ್. ಈ ಥರ ಬಂದ ತಕ್ಷಣ ಏನಪ್ಪ ಮಾಡ್ತೀರ ಅಂದರೆ ಇಲ್ಲಿ ನೋಡ್ಕೋದು ನನಗೆ ವೆರಿಫೈಡ್ ನೇಮ್ ಬಂದೈತೆ. ನಿಮಗೆ ಇನ್ಸ್ಟೆಂಟಾಗಿ ಇನ್ನು 334 RPL ಎಷ್ಟೋ ಸಕ್ಸಸ್ಫುಲ್ಲಾಗಿ ಅಂದರೆ ಆ್ಯಡ್ ಆಗುತ್ತೆ. ಅದಾದಮೇಲೆ ಏನಪ್ಪ ಮಾಡ್ತಿಲ್ಲ ಅಂದರೆ ಅಲ್ಲಿ ಬೈ ಅಂತ ಆಯ್ತು, ಅದ್ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ವೀಡಿಯೋ ಬರುತ್ತೆ. ವೀಡಿಯೋ ಬೇಕಂದರೆ ನೋಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಕನ್ಫರ್ಮ್ ಆಯ್ತಲ್ಲ, ಜಸ್ಟ್ ಅದು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಮಾಡ್ತೀರ ಅಂದರೆ ಇಲ್ಲಿ ಸ್ಮಾಲ್ ಅಮೌಂಟ್ ಆಯ್ತು ನೋಡ್ಕೊಳ್ಳಪ್ಪ, ಏನೈತೆ ಸ್ಮಾಲ್ ಅಮೌಂಟ್ ಆಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು.
ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ಇಲ್ಲಿ 100 ರುಪೀಸ್ ಯಾವುದಾದ್ರೂ ಒಂದು ಇಲ್ಲಿ 100 ಆ್ಯಂಡ್ ಎಬೋ ಆಯ್ತಲ್ಲ, ಅದು ಯಾವುದಾದ್ರೂ ಒಂದು RPL ನೀವು ಬೈ ಮಾಡಬೇಕು. 100 RPL ಈಕ್ವಲ್ಸ್ 100 ರುಪೀಸ್ ಅಂತ. ಇವಾಗ ಏನಪ್ಪ ಮಾಡೋಣ ಅಂದರೆ 100 ರುಪೀಸ್ ಇಲ್ಲಿ ಟೈಪ್ ಮಾಡಿ ಬೈ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೋಡ್ಬೋದು ಅಂದರೆ 2000 RPL 3000 ಇಲ್ಲಿ ತೋರಿಸ್ತೈತಲ್ವಾ, 2ರಿಂದ 3000 ಒಳಗಡೆ ಇರುತ್ತಲ್ಲ ಅದು ಚೂಸ್ ಮಾಡ್ಕೊಳ್ಳಿ. ಸೊ ಅದು ಪಕ್ಕ ಬಂದೇ ಬರುತ್ತೆ. ಅಲ್ಲಿ ಬೈ ಐತಲ್ಲ 100 ರುಪೀಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ 100 ರುಪೀಸ್ ಎಂಟರ್ ಮಾಡಿ ಬೈ ನಾವು ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡೋಣ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ನಿಮ್ಗೆ ಏನಾದರೂ ಮತ್ತೆ ಅದು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ಇಲ್ಲಿ ಇನ್ನು ಪ್ರೋಸೆಸ್ ಆಯ್ತಲ್ವಾ, ಇನ್ನು ಪ್ರೋಸೆಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪೆಂಡಿಂಗ್ ಅಂತ ಒಂದು ಶೋ ಆಗುತ್ತೆ. ಪೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಥರ ಬರುತ್ತೆ. ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ಇಲ್ಲಿ ಇದು ನಿನ್ನ ಅಕೌಂಟು ಆರ್ಡರ್ ಪ್ಲೇಸ್ಡ್ ಸಕ್ಸಸ್ಫುಲ್ ಅಂತ ಅಂದರೆ ಅವರು ಅಂದರೆ ಕಂಪ್ನಿಯವ್ರು ಇರ್ತಾರಲ್ವ, ಅದು ನಿಮ್ಮ ಆರ್ಡರ್ ಅಂದರೆ ಅಕ್ಸೆಪ್ಟ್ ಮಾಡಿದ್ದಾರೆ. ಇವಾಗ ನೀವು ಪೇಮೆಂಟ್ ಅನ್ನೋದು ಮಾಡಬೇಕು. ಇಲ್ಲಿ ನೋಡ್ಬೋದು ಈ ಥರ ಬರುತ್ತೆ. ಇಲ್ಲಿ ಸೆಲ್ಲರ್ ಅಕೌಂಟ್ ಅಂದರೆ ಇದು ಸೆಲ್ಲರ್ ಅಕೌಂಟ್, ಇದು ನಿಮ್ಮ ಅಕೌಂಟ್. ನೀವೇನು ಮಾಡಬೇಕಂದ್ರೆ ಸೆಲ್ಲರ್ ಅಕೌಂಟ್ ಐತಲ್ವಾ, ಇಲ್ಲಿ ಅವ್ರದ್ದು ಅಕೌಂಟ್ UPI ID ಇರುತ್ತಲ್ವ, ಜಸ್ಟ್ UPI ID ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಒಂದು ಆಪ್ಷನ್ ಐತಲ್ವ ಕಾಪಿದು ಚಿಕ್ಕದಾಗಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ಫುಲ್ಲಾಗಿ UPI ID ಒಂದು ಕಾಪಿ ಆಗುತ್ತೆ. ಇಲ್ಲಪ್ಪ UPI ಬೇಡ ಅಂದರೆ ಇಲ್ಲಿ QR ಕೋಡ್ ಕೊಟ್ಟಿದ್ದಾರೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ತಾನೆ ಅದು ಫುಲ್ ದೊಡ್ಡ ಸ್ಕ್ರೀನಲ್ಲಿ ಬರುತ್ತೆ. ಅದೊಂದು ಸ್ಕ್ರೀನ್ಶಾಟ್ ಅದು ತಗೊಳ್ಳಿ, ಅದು ನಿಮ್ಮ ಇಷ್ಟ. ಅದಾದಮೇಲೆ 100 ರುಪೀಸ್ ನೀವು ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಯಾವುದಾದ್ರೂ ಒಂದರಿಂದ ಪೇಮೆಂಟ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು 12 ನಿಮಿಷ 52 ಅಂದರೆ 13 ನಿಮಿಷ ಕೊಡ್ತಾರೆ ಟೈಮ್. ಅದರೊಳಗಡೆ ಮಾಡಬೇಕಿಲ್ಲ ಅಂದರೆ ಕ್ಯಾನ್ಸಲ್ ಅನ್ನೋದಾಗುತ್ತೆ ನಿಮ್ಮ ಪೇಮೆಂಟು. ಅದಾದ ತಕ್ಷಣ ಏನು ಮಾಡ್ತೀರಪ್ಪ ಅಂದರೆ ಐ ಹ್ಯಾವ್ ಪೇಯ್ಡ್ ಅಂತ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. 100 ರುಪೀಸ್ ಪೇಯ್ಡ್ ಮಾಡಿರೋದು ಒಂದು ಸ್ಕ್ರೀನ್ಶಾಟ್ ತಗೊಂಡು ಐ ಹ್ಯಾವ್ ಪೇಯ್ಡ್ ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ನೋಡ್ಬೋದು ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ ಒಂದು 100 ರುಪೀಸು ಪೇ ಮಾಡಿರೋದು. ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲೋಡ್ ಮಾಡಬೇಕಿದೆ ಅಂದರೆ ಅಲ್ಲಿ ಕೇಳುತ್ತೆ ಅಂದರೆ ಫೋಟೋ ಕೇಳುತ್ತೆ. ನೀವು ಹಾಕಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಅನ್ನೋದು ಮಾಡಿ. ಇಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಮೆಸೇಜ್ ಆಯ್ತಲ್ಲ, ನೀವು ಟೈಪ್ ಮಾಡೋಕ್ಕಾಗಲ್ಲ. ಇಲ್ಲಿ ಒಂದು ಮೆಸೇಜ್ ಕಾಣಿಸುತ್ತೆ, ಏನಪ್ಪ ಅಂದರೆ ದಿ ಪೇಮೆಂಟ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಪ್ಲೀಸ್ ಚೆಕ್ ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕಷ್ಟೇ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿತಿನ್ 5 to 10 ಸೆಕೆಂಡ್ ಒಳಗಡೆ ಬ್ಯಾಗ್ ಬಂದ ತಕ್ಷಣ ನೋಡ್ಕೋದು ಆರ್ಡರ್ ಸಕ್ಸೀಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂತು. ಜಸ್ಟ್ ಹೋಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್ ಇಲ್ಲಿ ನೋಡ್ಕೋದು ನಿಮಗೆ ನಂದು ಹಿಸ್ಟ್ರಿಯಲ್ಲಿ ತೋರಿಸಿದ್ದೀನಿ. ಇಲ್ಲಿ 177 ನನಗೆ ಸೈನ್ ಅಪ್ ಬೋನಸ್ ಬಂತು RPL. ಇದು 377 ವೀಡಿಯೋ KYC ಮೂಲಕ ಬಂತು. ಇಲ್ಲಿ 100 ರುಪೀಸ್ ನಾನು ಬೈ, ಇಲ್ಲಿ ನೋಡ್ಕೋದು ಬೈ RPL ಆಯ್ತಲ್ಲ 100 ರುಪೀಸ್ ಬೈ ಮಾಡಿದೆ. ಅದಾದಮೇಲೆ ಇದು ಯಾವ ರೀತಿ ವಿತ್ಡ್ರಾ ಮಾಡಬೇಕಪ್ಪ ಅಂತ ನೀವು ಕೇಳ್ಕೊಬೋದು. ಇವಾಗ ನಾನು ಯಾವ ರೀತಿ ವಿತ್ಡ್ರಾ ಮಾಡೋದಪ್ಪ ಅಂತ ಹೇಳ್ತೀನಿ. ಗೈಸ್ ನಿಮಗೆ ವಿತ್ಡ್ರಾ ಯಾವ ರೀತಿ ಮಾಡಬೇಕು ಅಂದರೆ ನಾನು 2 ಅಪ್ಲಿಕೇಶನ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಬೇಕು 2ರಲ್ಲಿ ಒಂದು ಚೂಸ್ ಮಾಡಿಕೊಂಡು ಇಲ್ಲಿ ನೋಡ್ಕೋದು ಒಂದು ಇಲ್ಲಿ MQM ಬೆಟ್ ಆಯ್ತಲ್ಲ ಅದು ಕೂಡ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಡೋಕ್ಕಾಗಲ್ಲ. ಸೊ ಅದು ನನಗೆ ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ, ಅದಕ್ಕೋಸ್ಕರ MQM ಬೆಟ್ ಐತಲ್ವ ಅದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿ. ಒಂದು ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರಿಂದ ನೀವೇನು ಮಾಡಬೇಕಪ್ಪ ಅಂದರೆ ರಿಜಿಸ್ಟರ್ ಅನ್ನೋದು ಆಗಬೇಕು. ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ ಏನಪ್ಪ ಐತೆ ಮೇಲೆ ಸೈನ್ ಅಪ್ ಬೋನಸ್ ನಿಮಗೆ 1 ರೂಪಾಯಿ ಬರುತ್ತೆ. ಇಲ್ಲಿ ನೋಡ್ಕೋದು ಕಾಸ್ಟ್ ಆಯ್ತಾ 1 ರೂಪಾಯಿ. ಅಲ್ಲಿ ಆ್ಯಡ್ ಆಯ್ತಲ್ಲ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಈ ಥರ ನಿಮಗೆ ಶೋ ಆಗುತ್ತೆ. ಇಲ್ಲೇನು ಮಾಡಬೇಕಂದ್ರೆ ಇಲ್ಲಿ ರೂಪಿ ಲಿಂಕ್ ಆಯ್ತಲ್ಲ ರೂಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಏನು ಮಾಡ್ತೀರಾ ಅಂದರೆ 500 ರುಪೀಸ್ ಸೆಲೆಕ್ಟ್ ಮಾಡಿಕೊಂಡು ರೂಪಿ ಲಿಂಕ್ 500 ರುಪೀಸ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 100% ಫಸ್ಟ್ ಡೆಪಾಸಿಟ್ ಬೋನಸ್ ಆಯ್ತಲ್ಲ ಅದಾದರೂ ಸೆಲೆಕ್ಟ್ ಮಾಡಿಕೊಂಡು, ಇಲ್ಲಾಂದರೆ ಕ್ಯಾಶ್ ಇನ್ನೂ 15 ರುಪೀಸ್ ಎಕ್ಸ್ಟ್ರಾ ಬರುತ್ತಂತ ಆಯ್ತಲ್ವ ಅದು ಕೂಡ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ಡೆಪಾಸಿಟ್ ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ತಾನೆ ಗೈಸ್ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಏನಪ್ಪ ಮಾಡ್ತೀರಾ ಅಂದರೆ ಇಲ್ಲಿ ಒಂದು ಸ್ಕ್ಯಾನರ್ ಅನ್ನೋದು ತಗೊಂಡು ಅಂದರೆ ಅದು ಸ್ಕ್ರೀನ್ಶಾಟ್ ತಗೊಳ್ಳಿ. ಇಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ಇಲ್ಲಿ ಕೆಳಗಡೆ ಗೈಸ್ ಇಲ್ಲಿ ಕೆಳಗಡೆ ಏನಪ್ಪ ಆಯ್ತಂದರೆ ರೂಪಿ ಲಿಂಕ್ ಪೇ ಆಯ್ತಲ್ಲ ಅದ್ರ ಮೇಲೆ ಆದರೂ ಕ್ಲಿಕ್ ಮಾಡಿ ಸ್ಕ್ಯಾನರ್ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ರೂಪಿ ಲಿಂಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಪೇ ಆಯ್ತಲ್ಲ ಅಲ್ಲಿ ರೂಪಿ ಲಿಂಕ್ ಪೇ ಅದ್ರ ಮೇಲೆ ಕ್ಲಿಕ್ ಮಾಡಿ. ಏನೂ ಇಲ್ಲ, ಜಸ್ಟ್ ಅದು ರೂಪಿ ಲಿಂಕ್ ಪೇ ಆಯ್ತಲ್ಲ ಅದಕ್ಕೆ ರೀಡೈರೆಕ್ಟ್ ಆಗುತ್ತೆ ಅಪ್ಲಿಕೇಶನು. ಇಲ್ಲಿ ನೋಡ್ಕೋದು ನನಗೆ ಯಾವ ರೀತಿ ರೀಡೈರೆಕ್ಟ್ ಆಗ್ತಾಯಿತ್ತು ರೂಪಿ ಲಿಂಕ್ ಅಂತ ನಿಮಗೂ ಕೂಡ ರೀಡೈರೆಕ್ಟ್ ಆಗುತ್ತೆ. ಇಲ್ಲೇನು ಮಾಡಬೇಕಂದ್ರೆ ನೀವು ಇಲ್ಲೇನು ಮಾಡೋಂಗಿಲ್ಲ. ಸ್ಟಾರ್ಟಿಂಗಲ್ಲಿ ನೀವು ಕೋಡ್ ಹಾಕಿರ್ತೀರಲ್ವ ಫಂಡ್ ಟ್ರಾನ್ಸ್ಫರ್ ಕೋಡ್ 123 ಯಾವುದಾದ್ರೂ ಒಂದು 5 6 10 ಅದು ಇದು ನೀವು ಬೈ ಮಾಡಿರ್ತೀರಲ್ವ ನೀವು 30 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ನೀವು ಪೇಮೆಂಟ್ ಮಾಡೋಕ್ಕೆ 30 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ನೀವು ಪೇಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ನೀವು ಇಲ್ಲಿ ನೋಡ್ಕೋದು ನನಗೆ ಮೆಸೇಜ್ ಬಂದು ಕೆಳಗಡೆ 30 ಮಿನಿಟ್ಸ್ ವೆಯ್ಟ್ ಮಾಡಬೇಕಪ್ಪ ಅಂತ. ಗೈಸ್ ಇಲ್ಲಿ ನೋಡ್ಕೋದು 30 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಮತ್ತೆ ರೂಪಿ ಲಿಂಕ್ ಪೇ ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಥರ ಕರ್ಕೊಂಡೋಗುತ್ತೆ. ಇಲ್ಲಿ ಸೇಮ್ ಇದೇ ರೀತಿ ಬರುತ್ತೆ. ಇಲ್ಲಿ ನಿಮ್ಮದು ನೀವು ಸ್ಟಾರ್ಟಿಂಗಲ್ಲಿ ಹಾಕಿದ್ರಲ್ವ ಅದು ಕೋಡ್ ಅನ್ನೋದು ಕೇಳುತ್ತೆ. ನೀವು ಇಲ್ಲಿ 6 ಡಿಜಿಟ್ ಕೋಡು ಎಂಟರ್ ಮಾಡಿಬಿಟ್ಟು ಇಲ್ಲಿ ಎಂಟರ್ ಮಾಡಿಬಿಟ್ರೆ ಸಾಕು. ನೋಡ್ಕೋದು ಕಂಗ್ರ್ಯಾಚುಲೇಷನ್ಸ್ ಅಂತ ಬಂತು 100 ರುಪೀಸ್. ನಾನು ಒಂದು ಸತಿ ಏನಪ್ಪ ಮಾಡಿದೆ ಅಂದರೆ 500 ಒಂದು ಸತಿ ಮಾಡಿದೆ, 100 ರುಪೀಸ್ ಒಂದು ಸತಿ ಮಾಡಿದೆ. 50 ರುಪೀಸ್ ಆಗಿಲ್ಲ, 50 ರುಪೀಸ್ ಬಿಟ್ಟಾಕಿ. ಇಲ್ಲಾಂದರೆ ನಾನು RBQ ಅದು ಬೆಟ್ ಐತಲ್ಲ ಅದು ಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಕೊಟ್ಟಿರ್ತೇನಲ್ವ ಅದರಲ್ಲಿ 50 ರುಪೀಸ್ ಕೂಡ ಆ್ಯಡ್ ಮಾಡ್ಕೋದು. ಸೊ ನೀವು ಯಾವುದ್ರಲ್ಲಾದರೂ ಒಂದರಲ್ಲಿ ನೀವು ಆ್ಯಡ್ ಅನ್ನೋದು ಮಾಡ್ಕೊಳ್ಳಿ ಈ ಥರ. ಮತ್ತು ಇಲ್ಲಿ ನೋಡ್ಬೋದು ಆರ್ಡರ್ ಪೇಯ್ಡ್ ಅಂತ ಬಂತು. ಮತ್ತೆ ತೋರಿಸ್ತೀನಿ ನೋಡ್ಬೋದು ನನ್ನ ಹತ್ರ ಎಷ್ಟೈತೆ 618 ರುಪೀಸ್ ಐತೆ. ಸೊ ಇವಾಗ ನೀವು ಯಾವ ರೀತಿಯಪ್ಪ ಇದನ್ನು ವಿತ್ಡ್ರಾ ಮಾಡೋದಂತ ಕೇಳ್ಬೋದು.
ಇಲ್ಲಿ VIP 3 ಏನಾದರೂ ಕಂಪ್ಲೀಟ್ ಮಾಡಿದರೆ ನಿಮಗೆ ಡ್ರ್ಯಾಗನ್ ವರ್ಸಸ್ ಟೈಗರ್ ಒಂದು ಗೇಮ್ ಅನ್ನೋದು ಅನ್ಲಾಕ್ ಆಗುತ್ತೆ. ಸೊ ಅದನ್ನು ಏನು ಆಡೋಕ್ಕೆ ಹೋಗಬೇಡಿ, ಸರಿನಾ. ಇಲ್ಲಿ ಏನಪ್ಪ ಮಾಡ್ತೀರಂದರೆ ಒಂದು ರಾಕೆಟ್ ಗೇಮ್ ಕಾಣಿಸುತ್ತೆ, ಸ್ಕ್ರ್ಯಾಶ್ ಗೇಮ್ ಅಂತ. ಇಲ್ಲಿ ನೋಡ್ಬೋದು ಸ್ಕ್ರ್ಯಾಚ್ ಗೇಮ್ ಅಂತ. ಇಲ್ಲೇನು ಮಾಡ್ತೀರಾ ಅಂದರೆ ಆಟೋ ಐತಲ್ಲ, ಇದು ಆನ್ ಮಾಡಿಕೊಂಡು ನೀವು ₹100 ₹200 ಒಂದೇ ಸತಿ ಬೆಟ್ ಮಾಡಿ ವಿತಿನ್ ಒಂದು ಮಿನಿ ಸೆಕೆಂಡಲ್ಲೇ ಕ್ಯಾಶ್ ಔಟ್ ಮಾಡಬೇಕು. ನೀವು ಒಂದು ಮಿನಿ ಸೆಕೆಂಡಲ್ಲೇ ಕ್ಯಾಶ್ ಔಟ್ ಮಾಡಿದ್ರೆ ನಿಮಗೆ ₹1 ಅಲ್ಲ, ಒಂದು ಪೈಸೆ ಕೂಡ ನಿಮಗೆ ಲಾಸ್ ಆಗಲ್ಲ. ನೀವೇನಾದರೂ ಹಂಗೆ ಆಡ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಲಾಸ್ ಆಗುತ್ತೆ. ಇವಾಗಲೇ ಹೇಳ್ತಿದ್ದೀನಿ, ಆಟೋ ಪೇ ಆದರೂ ಮಾಡಿ. ಇಲ್ಲಾಂದರೆ ಇಲ್ಲಿ ಸ್ಟಾರ್ಟ್ ಆಗುತ್ತಲ್ವ, ಇಲ್ಲಿ ಹಾಕ್ಬಿಡ್ರಿ, ಸ್ಟಾರ್ಟ್ ಆಗುತ್ತಲ್ಲ, ವಿತಿನ್ 1 ಸೆಕೆಂಡಲ್ಲೇ ನೀವು ಇಲ್ಲೇನಪ್ಪ ಮಾಡೋದಂದರೆ ಕ್ಯಾಶ್ ಔಟ್ ಮಾಡಬೇಕು. ಇಲ್ಲಾಂದರೆ ನಿಮ್ಮ ದುಡ್ಡು ಹೋಗೋ ಸಾಧ್ಯತೆ ಇದೆ. ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಗೈಸ್. ಇಲ್ಲಿ ನೋಡ್ಬೋದು ನಾನು ಯಾವ ರೀತಿ ಆಡಿದೆ ಅಂದರೆ ವಿತಿನ್ ಒಂದು ಮಿನಿ ಸೆಕೆಂಡಲ್ಲೇ ಕ್ಯಾಶ್ ಔಟ್ ಮಾಡಿ. ನೋಡ್ಬೋದು ನಾನು ಯಾವ ರೀತಿ ಮಾಡಿದೆ ಇವಾಗ, ಆ ರೀತಿ ಕ್ಯಾಶ್ ಔಟ್ ಮಾಡ್ಕೋಬೇಕು. ಮತ್ತು ವ್ಯಾಲೆಟಲ್ಲಿ ಹೋಗಿ ಇಲ್ಲಿ ವಿತ್ಡ್ರಾ ಆಪ್ಷನ್ ಅಂತ ಅಲ್ವಾ, ವಿತ್ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿ. ವಿತ್ಡ್ರಾ ಅನ್ನೋದು 24 ಅವರ್ಸ್ ಏನು ತಗೊಳ್ಳಲ್ಲ, ನಿಮ್ಮ ಬ್ಯಾಂಕ್ ಯಾವ ರೀತಿ ಇರುತ್ತೋ ಆ ರೀತಿ ತಗೊಳ್ಳುತ್ತೆ. ಏನೂ ಇಲ್ಲ, SBI ಅಕೌಂಟ್ ಇದ್ದರೆ ವಿತಿನ್ 10 ಅವರ್ಸ್ ತಗೊಳ್ತೈತೆ. ನಿಮ್ದು ಯಾವುದಾದ್ರೂ ಬೇರೆ ಬ್ಯಾಂಕ್ ಇದ್ದರೆ ಅದು ಏನು ನಾನು ನೋಡೋಕ್ಕೆ ಹೋಗಿಲ್ಲ, ಅದು 1 ಅವರ್ ಒಳಗಡೆ ಪಕ್ಕ ಬಂದೇ ಬರುತ್ತೆ. ನಾನು ಇವಾಗ ಸಕ್ಸಸ್ ಆಗಿರೋ ಪೇಮೆಂಟ್ ಪ್ರೂಫ್ ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ನಾನು ಒಂದು ವಿತ್ಡ್ರಾ ಮಾಡಿದೆ ನೋಡ್ಬೋದು. ವಿತ್ಡ್ರಾ ವಿತಿನ್ 1 to 5 ಮಿನಿಟ್ಸ್ ಅಂದರೆ ನಿಮ್ಮ ಬ್ಯಾಂಕ್ ಯಾವ ರೀತಿ ಇರುತ್ತೋ ಆ ರೀತಿ ಡಿಪೆಂಡ್ ಇರುತ್ತೆ. ಇಲ್ಲಿ ನಾನು ವಿತ್ಡ್ರಾನ ಸಕ್ಸಸ್ಫುಲ್ಲಾಗಿ ವಿತ್ಡ್ರಾ ಮಾಡಿದೆ ಗೈಸ್. ಇಲ್ಲಿ ನೋಡ್ಕೋಬೋದು ಫೇಲ್ ಆದರೆ ಮತ್ತೆ ವಿತ್ಡ್ರಾ ಮಾಡೋಕ್ಕೆ ಹೋಗಿ ಯಾವಾಗುತ್ತೆ. ಇಲ್ಲಿ ನೋಡ್ಬೋದು ಸಕ್ಸಸ್ ಆಯಿತು, ಅದು ಕೂಡ ಪೇಮೆಂಟ್ ರಿಸೀವ್. ಇಲ್ಲಿ ₹100 ಸಕ್ಸಸ್ ಆಯಿತು, ಇಲ್ಲಿ 200 ಸಕ್ಸಸ್ ಆಗೈತೆ ನೋಡ್ಬೋದು, ಅದು ಕೂಡ ಪೇಮೆಂಟ್ ರಿಸೀವ್. ಇಲ್ಲಿ ಮತ್ತೆ 100 ಸಕ್ಸಸ್ ಆಗೈತೆ, ಅದು ಕೂಡ ಪೇಮೆಂಟ್ ರಿಸೀವ್. ಆ್ಯಂಡ್ ದಿಸ್ ಈಸ್ ಇನ್ ಪ್ರೋಸೆಸ್ ಆಯಿತಲ್ಲ, ಅದು ವಿತಿನ್ ಇನ್ನೂ ಒಂದು 5 to 10 ಅವರ್ಸ್ ಒಳಗಡೆ ನನಗೆ ಪೇಮೆಂಟ್ ಬರುತ್ತೆ. ಅದು ಕೂಡ ನಾನು ಟೆಲಿಗ್ರಾಮ್ ಚಾನಲ್ ನಿಮಗೆ ಮೆನ್ಷನ್ ಮಾಡ್ತೀನಿ. ಇದು ಗೈಸ್ ಇದನ್ನ ವಿಡಿಯೋ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಮೆಸೇಜ್ ಮಾಡಿ, ಪ್ಲೀಸ್ ಕಾಲ್ ಮಾಡೋಕ್ಕೆ ಹೋಗಬೇಡ್ರಿ. ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.